ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ಆರೋಪ ಎದುರಿಸುತ್ತಿರುವ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಸಂಸದ ಉಮೇಶ್ ಜಾಧವ್ ಆಗ್ರಹಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಅಧಿಕಾರಿಗಳ ಹೆಸರು ಉಲ್ಲೇಖ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಸಚಿವರ ಸೂಚನೆ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ. ನೈತಿಕ ಹೊಣೆ ಹೊತ್ತು ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು. ಸರ್ಕಾರ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಈ ಹಿಂದೆ ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ಸುಳ್ಳು ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದೆ. ಈಶ್ವರಪ್ಪ ಅವರ ಮೇಲೆ ಆರೋಪ ಕೇಳಿ ಬಂದಾಗ ಅವರು ರಾಜೀನಾಮೆ ಕೊಟ್ಟಿದ್ದರು ಎಂದರು. ಇದೇ ವೇಳೆ ಮಾತನಾಡಿದ ಅವರು, ನಾಗೇಂದ್ರ ಅವರು ಆರೋಪವನ್ನು ಅಲ್ಲಗಳೆಯುತ್ತಿದ್ದಾರೆ. ಅವರು ಹೇಳಿಲ್ಲ ಅಂದ್ರೆ ಬೇರೆ ಯಾರಾದರೂ ಸಚಿವರು ಹೇಳಿರಬೇಕು, ಇಲ್ಲ ಸಿಎಂ, ಸೂಪರ್ ಸಿಎಂ, ಸ್ಪೆಷಲ್ ಬೇಬಿ ಹೇಳಿರಬೇಕು ಅಲ್ವಾ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆಯನ್ನ ಟೀಕಿಸಿದರು. ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ನಿಮಗೆ ಗೊತ್ತಿದೆ, ನಮ್ಮ ಇವತ್ತು ಜೂನ್ 6ರ ಒಳಗಡೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಾಗುವುದು. ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ 187 ಕೋಟಿ ರೂಪಾಯಿಗಳು ಲೂಟಿ ಮಾಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದಕ್ಕಾಗಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಸಚಿವರು ಇಲಾಖೆ ಹಣವನ್ನು ದೋಚುವಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಬಲಿಯಾದ ಪಿ. ಚಂದ್ರಶೇಖರ್ ಅವರ ಮರಣಪೂರ್ವ ಹೇಳಿಕೆಯಲ್ಲಿ ಹಸ್ತಾಕ್ಷರದಿಂದ ಬರೆದಿರುವುದು ಜಗಜ್ಜಾಹೀರಾಗಿದೆ. ಭ್ರಷ್ಟಾಚಾರದಲ್ಲಿ ಮತ್ತು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿರುವಂಥ ಶ್ರೀಯುತ ಬಿ. ನಾಗೇಂದ್ರ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಲು ಸರ್ಕಾರವನ್ನು ಆಗ್ರಹಿಸುತ್ತೇವೆ. ಈ ಪ್ರಕರಣದಲ್ಲಿ ಸಚಿವರೇ ನೇರವಾಗಿ ಭಾಗಿಯಾಗಿರುವುದರಿಂದ ಸರ್ಕಾರ ಇದನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇರುವುದರಿಂದ ಪ್ರಕರಣದ ತನಿಖೆಯನ್ನು ಕೂಡಲೇ ಸಿಬಿಐಗೆ ವಹಿಸಬೇಕು. ಸರ್ಕಾರ ನಾಗೇಂದ್ರ ಅವರನ್ನು ವಜಾಗೊಳಿಸುವುದಕ್ಕಾಗಿ ಜೂನ್ 6ನೇ ತಾರೀಕು ಅಂತಿಮ ಗಡುವು ಆಗಿರುತ್ತದೆ. ಜೂನ್ 6ರ ಒಳಗಡೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಸಚಿವರನ್ನು ಸಂಪುಟದಿಂದ ಕೈ ಬಿಡದಿದ್ದಲ್ಲಿ ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನು ಬಿಜೆಪಿ ಕೈಗೊಳ್ಳುತ್ತದೆ ಮತ್ತು ಭ್ರಷ್ಟಾಚಾರಿಗಳ ರಕ್ಷಣೆ ನಿಂತಿರುವ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಗೆ ಇಳುತ್ತದೆ. ಅದಕ್ಕೆ ನಾವು ನಿಮ್ಗೆ ಗೊತ್ತಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅನೇಕ ಸುಳ್ಳು ಆರೋಪಗಳು ಮಾಡಿ ಪ್ರಚಾರ ತಗೊಂಡ್ರು ಕಾಂಗ್ರೆಸ್ ಸರ್ಕಾರ. ಇವತ್ತು ಒಬ್ಬ ಗೌರ್ಮೆಂಟ್ ಆಫೀಷಿಯಲ್ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಇವತ್ತು SC/ST ಇವತ್ತು ನಮ್ಮ ST ಜನಾಂಗದ ದುಡ್ಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇದು ನಮಗನ್ನಿಸ್ತದೆ ದಿಸ್ ಇಸ್ ಓನ್ಲಿ ಟಿಪ್ ಆಫ್ ಐಸ್ಬರ್ಗ್. ಇನ್ನಂತೂ ಭಾಳಷ್ಟು ಪ್ರಕರಣಗಳಿರ್ಬೇಕು. ಇವತ್ತು ಒಬ್ಬನು ಸುಸೈಡ್ ಮಾಡಿಕೊಂಡಿದ ಮೇಲೆ ಈ ಪ್ರಕರಣ ಹೊರಗೆ ಬಂದಿದೆ. ಅದಕ್ಕೆ ಈ ಸರ್ಕಾರ ಕೂಡಲೇ ನಾಗೇಂದ್ರವನ್ನು ವಜಾಗೊಳಿಸ್ಲಿಕ್ಕೆ ನಮ್ಮದು ವಿನಂತಿ ಇದೆ ಅಷ್ಟೇ. ಸ್ಪೆಷಲ್ ಬೇಬಿ ಹೇಳಿರ್ಬೇಕು, ಯಾರಿಗೂ ಗೊತ್ತು? ನಮಗೇನು ಗೊತ್ತದು ಹೇಳಿರ್ಬೇಕಲ್ಲ. ಅದು ಅವ್ರು ಹೇಳಿಕತ್ತಾರಲ್ರಿ, ನಾ ಅಲ್ಲ ಅಂತಂದ್ರೆ ನಾಗೇಂದ್ರ ಅವ್ರಿಗೆ ನಾ ಅಲ್ಲ ಅಂತ ಹೇಳ್ತಾರೆ. ನಾವೇ ಅವ್ರಿಗಿತ್ತವ್ರು ಪವರ್ಫುಲ್ ಯಾರು ಹೇಳಿರ್ಬೇಕಲ್ಲ. ನೀವು ಇಷ್ಟು ಅಮೌಂಟ್ ವರ್ಗಾವಣೆ ಮಾಡಬೇಕಂದ್ರೆ ಯಾರು ಧೈರ್ಯ ಆಗಲ್ಲ. ಯಾರು ಹೈಯೆಸ್ಟ್ ಯಾರಾದರೂ ಮೋಸ್ಟ್ ಪವರ್ಫುಲ್ ಮ್ಯಾನ್ ಶುಡ್ ಹ್ಯಾವ್ ಡೈರೆಕ್ಟೆಡ್. ಬೇರೆಯವರಿಗೆ ಅದು ಕರೇಜ್ ಇದೆ. ಅದಕ್ಕೆ ನಾವು ಸರ್ಕಾರ ಗಡುವು ಕೊಟ್ಟಿವಲ್ಲ, 6ನೇ ತಾರೀಕು ನೀವು ನಿರ್ಣಯ ತಗೋರಿ. ಇದು ನಾವು ಸ್ಟೇಟಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಲ್ಲ ಕಡೆ ಇವತ್ತು ನಮ್ಮ ಎಲ್ಲ ಜಿಲ್ಲಾದಲ್ಲಿ ಮೀಡಿಯಾ ಪ್ರೆಸ್ ಮೀಟ್ ಆಗ್ತಾ ಇದೆ. ಇದ್ರ ಬಗ್ಗೆ CMಗೆ ಪ್ರೆಷರ್ ಮಾಡ್ತಾ ಇದ್ದಾರೆ ಎಲ್ಲರೂ. ನಾವು ಮಾಡ್ತಾ ಇದ್ದೀವಿ, ಅವರಿಗೆ ಡ್ರಾಪ್ ಮಾಡ್ರಿ ಮತ್ತು ವಾಪಸ್ ತಗೋರಿ. ಎನ್ಕ್ವೈರಿ ಆದ್ಮೇಲೆ ಅವ್ರು ಕ್ಲೀನ್ ಚಿಟ್ ಅಂದ್ರೆ ವಾಪಸ್ ತಗೋರಿ, ನಮಗೇನು ಅಭ್ಯಂತರ ಇಲ್ಲ. ಈಗ ನಮ್ಮ ಮಂತ್ರಿಗಳು ಹಿಂದೆ ಸುರೇಶ್ ಕುಮಾರ್ ಅವರಿಗೆ ಸಣ್ಣ ವಿಷಯದಾಗ ಡ್ರಾಪ್ ಮಾಡಿದ್ರು. ನಿಮ್ಗೆ ಗೊತ್ತದ ಸುರೇಶ್ ಕುಮಾರ್ ಹೌಸಿಂಗ್ ಇಶ್ಯೂ ಆದಾಗ ಅವ್ರ ಹೌಸಿಂಗ್ ಅವ್ರ ತಾಯಿ ಹೆಸರಲ್ಲಿ ಏನೋ ಸಣ್ಣ ವಿಷಯ ಮನೆಯದು ಒಂದು ಇಶ್ಯೂ ಆದಾಗ ಅವರಿಗೆ ರಿಸೈನ್ ಮಾಡಿದ್ರು.
ಈಗ ಇದು ಇಂಥ ದೊಡ್ಡ ಇಶ್ಯೂ ಅದ, ಅದನ್ನು ಟ್ರೈಬಲ್ ಫಂಡ್ ಇದಕ್ಕಿಂತ ಘೋರ ಅಪರಾಧ ನಾವು ಎಲ್ಲಿ ನೋಡಿಲ್ಲ.